ಇತ್ತೀಚೆಗಷ್ಟೇ ಇಹಲೋಕ ತ್ಯಜಿಸಿದ ಕೋಲಸಿರ್ಸಿಯ ರಣಧೀರ್ ಎಕ್ಸ್‌ಪ್ರೆಸ್ ಚಾಲಕ ಇರೇಶ್ ಕುಟುಂಬಕ್ಕೆ ಶಾಸಕ ಭೀಮಣ್ಣ ನಾಯ್ಕ್ ಧನಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಇರೇಶ್ ನಾಯ್ಕ್ ಈ ಹೆಸರು ಶಿರಸಿ ಸಿದ್ದಾಪುರ ಜನತೆಗೆ ಚಿರಪರಿಚಿತ. ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಆಗಿದ್ದ ಇರೇಶ್ ನಾಯ್ಕ್ ತಮ್ಮ ಕನ್ನಡ ಪ್ರೇಮದಿಂದ ರಾಜ್ಯಾದ್ಯಂತ ಹೆಸರು ಮಾಡಿದ್ರು. ತಾವು ಶಿರಸಿಯಿಂದ ಬೆಂಗಳೂರಿಗೆ ಓಡಿಸುವ ಕೆಎಸ್ಆರ್ಟಿಸಿ ಬಸ್ಗೆ ರಣಧೀರ್ ಎಕ್ಸ್‌ಪ್ರೆಸ್ ಎಂದು ನಾಮಕರಣ ಮಾಡಿ ತಮ್ಮ ಕನ್ನಡ ಪ್ರೇಮದಿಂದ ಸುತ್ತಮುತ್ತ ಪ್ರಸಿದ್ಧಿ ಹೊಂದಿದ್ರು. ಆದರೆ ಇತ್ತೀಚೆಗೆ ಅನಾರೋಗ್ಯದಿಂದ ಇರೇಶ್ ನಾಯ್ಕ್ ಇಹಲೋಕ ತ್ಯಜಿಸಿದ್ರು. ಇರೇಶ್ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಶಿರಸಿ ಸಿದ್ದಾಪುರ ಜನತೆ ಮಮ್ಮಲ ಮರುಗಿದ್ರು. ಇರೇಶ್ ಪಾರ್ಥಿವ ಶರೀರ ನೋಡೋದಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಆಗಲೇ ಗೊತ್ತಾಗಿದ್ದು ಇರೇಶ್ ನಾಯ್ಕ್ ಅದೆಷ್ಟು ಜನರ ಪ್ರೀತಿಯನ್ನ ಸಂಪಾದಿಸಿದ್ರು ಅಂತ. ಆದ್ರೀಗ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ್ ರಣಧೀರನ ಸಾರಥಿ ಇರೇಶ್ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ. ಸಿದ್ದಾಪುರದ ಕೋಲಸಿರ್ಸಿಯಲ್ಲಿರುವ ಇರೇಶ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ಇರೇಶ್ ಕುಟುಂಬದವರು ಶಾಸಕರ ಎದುರು ಕಣ್ಣೀರು ಹಾಕಿದ್ದಾರೆ. ಮಾನವೀಯ ಗುಣಗಳನ್ನು ಅಳವಡಿಸಿಕೊಂಡಿರುವ ಭೀಮಣ್ಣ ನಾಯ್ಕ್ ಅವರು ಇರೇಶ್ ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದಾರೆ. ಹಾಗೆ ನಿಮ್ಮ ಕುಟುಂಬಕ್ಕೆ ನನ್ನ ನೆರವು ಇದ್ದೇ ಇರುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಈ ಮೂಲಕ ಭೀಮಣ್ಣ ನಾಯ್ಕ್ ಮಾನವೀಯತೆ ಮೆರೆದಿದ್ದಾರೆ. ಭೀಮಣ್ಣ ನಾಯ್ಕ್ ಕಾರ್ಯಕ್ಕೆ ಕೆಎಸ್ಆರ್ಟಿಸಿ ಡ್ರೈವರ್ಗಳು ಮತ್ತು ಚಾಲಕರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.